ಚಿಂಚೋಳಿಯ ಪುರಸಭೆ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರಿಗೆ ಹಾಗೂ ಪುರಸಭೆ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಮಾತನಾಡಿ, ಚಿಂಚೋಳಿ ಪುರಸಭೆ ವತಿಯಿಂದ ಇಂದು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದು, ಬಹಳ ಒಳ್ಳೆಯ ಕೆಲಸ ಮಾಡಿದ ಪೌರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಸಭೆ ಉಪಾಧ್ಯಕ್ಷರಿಗೆ, ಪೌರಸಭೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ಎಲ್ಲಾ ಪೌರ ಕಾರ್ಮಿಕರು ತಮ್ಮ ಕೆಲಸದ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಹೇಳಿದರು. टाइगर साहब उपाध्यक्ष मैडम और बासी साहब सभी पटेल साहब ಎಲ್ಲ ನಮ್ಮ ಚಿಂಚೋಳಿಯ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ವಿಶೇಷವಾಗಿ ನಾನು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವರು ಅಧ್ಯಕ್ಷರು ಮತ್ತು ಆದಮೇಲೆ ಬಾಡಿ ಪೂರ ಆ್ಯಕ್ಟಿವ್ ಆಗಿಬಿಟ್ಟದೆ. ಯಾಕಂತಂದರೆ ಮೊನ್ನೊಂದು ಕಾರ್ಯಕ್ರಮ ಮಾಡಿದ್ರು, ಯಾವುದು ಕಾರ್ಮಿಕರ ದಿನಾಚರಣೆ ಅಂತ ಒಂದು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸಿದರು. ಇವತ್ತಿನ ದಿವಸ ಎಲ್ಲ ಸದಸ್ಯರನ್ನು ಒಂದೇ ಕಡೆ ಸೇರಿಸಿ ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾದ ಧನ್ಯವಾದಗಳು. ಒಂದದ್ದು. ಎರಡನೇದ್ದು ಏನಪ್ಪ ಅಂತಂದರೆ, ಎಲ್ಲ ಟೈಮ್ನಲ್ಲಿ ನಾವು ಮನೆ ಮಾಡ್ಕೊಳ್ಳೋದೇನಂದರೆ, ನಾವು ಸ್ವಚ್ಛತೆ ಅಂತ ಮಾಡ್ತಾ ಇರ್ತೀವಿ, ಅದರಾಗೇನು ಎರಡು ಮಾತಿಲ್ಲ. ನಾವು ದಿನನಿತ್ಯ ಕೆಲಸದ ಜೊತೆಗೆ ನಮ್ಮ ಮಕ್ಕಳ ಕಡೆ ಕೂಡ ವಿಶೇಷ ಗಮನ ಹರಿಸಬೇಕು. ನಾವು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಸ್ಬೇಕು. ಬರೀ ನಾವು ಕಾರ್ಮಿಕರಿದ್ದೀವಿ, ನಾವು ಕೆಲಸ ಮಾಡೋದಿದ್ದೀವಿ ಅಂತೇಳಿ ಆ ಒಂದು ಕೀಳು ಭಾವನೆ ತಮ್ಮಲ್ಲಿ ಬರಬಾರ್ದು. ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ನಮ್ಮ ಪೌರ ಕಾರ್ಮಿಕರು ನಾವು ಹೆಮ್ಮೆಯಿಂದ ತಮ್ಮ ಮಕ್ಕಳನ್ನು ಓದಿಸಬೇಕು, ವಿದ್ಯಾವಂತನಾಗಿ ಮಾಡಬೇಕು. ನಮ್ಮ ಮಕ್ಕಳು ಒಳ್ಳೆಯ ನಮ್ಮ ತಹಸೀಲ್ದಾರ್ ಆಗ್ಬೋದು, AC, DC ಏನೋ ಒಂದು IAS, IPS ಆದಾಗ ಮಾತ್ರ ತಮ್ಮ ಏನು ಕೆಲಸ ಮಾಡಿರ್ತೀರಿ ಅದು ಸಾರ್ಥಕ ಆಗ್ತದೆ. ತಾವು ಬರೀ ಶಾಲೆ ತೊಗೊಂಡೋಗಿ ಮನೆಯಾಗ ಯಜಮಾನ್ ಕೈಯಾಗ ಕೊಡ್ತೀರಿ ಅಥವಾ ಮಗನ ಕೈಯಾಗ ಕೊಡ್ತೀರಿ, ಅವ್ರು ಯಾವುದೋ ಒಂದು ಕೆಲಸಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದಯಮಾಡಿ ಹೇಳ್ತೀನಿ, ನಾನು ನಮ್ಮ ತಮ್ಮ ಮನೆ ಮಾಡ್ಕೊಳ್ತೀನಿ. ನಾವು ದುಡ್ಡು ಈಗ ಏನಾದ್ರೂ ಮನೆಗಳು ಉಳ್ದವಂದ್ರೆ ಅದು ಹೆಣ್ಮಕ್ಳಿಂದ ಉಳ್ದವು. ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನೆಗಳು ಏನಾದರೂ ಇವತ್ತು ಉಳ್ದವಂತಂದ್ರೆ ಅದು ತಾಯಿಯಂದ್ರಿಂದ ಹೆಣ್ಮಕ್ಳಿಂದ ಉಳ್ದವು. ಅವ್ರು ಉದ್ದೇಶ ದುಡ್ಡನ್ನು ಒಂದು 100-200 ರೂಪಾಯಿ ಅದು ಕೂಡಿಟ್ಟು ತಮ್ಮ ಮಕ್ಕಳದು ಯೋಗಕ್ಷೇಮ ಇರ್ಬೋದು, ಆರೋಗ್ಯ ದೃಷ್ಟಿ ಇರ್ಬೋದು, ಕೆಲವು ಟೈಮಾಗ ತಮ್ಮ ಹಸ್ಬೆಂಡ್ದವರಿಗೆ ತಮ್ಮ ಮನೆ ಯಜಮಾನಿಗೆ ಸಹ 100-200 ರೂಪಾಯಿ ಯಾವಾಗಲೇ ಎಮರ್ಜೆನ್ಸಿ ಬೇಕಾದ್ರೆ ಇವರೇ ಅವ್ರಿಗೆ ಕೊಟ್ಟು ನಡೆಸ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಕಂಡಂಥ ವಿಷಯ. ಅದಕ್ಕೋಸ್ಕರ ನಾವು ಈ ಪಗಾರನ್ನು, ಸಂಬಳವನ್ನು, ಬಂದಂಥ ಸಂಬಳವನ್ನು ಕರೆಕ್ಟಾಗಿ ಉಪಯೋಗಿಸ್ರಿ. ಸರಿ ಯಾವುದನ್ನು ಖರ್ಚು ಮಾಡ್ಕೊಂಡು ತಮ್ಮ ಹೆಚ್ಚಿನ ಅಮೌಂಟನ್ನು ತಾವು ಮಕ್ಕಳು ವಿದ್ಯಾಭ್ಯಾಸ ಖರ್ಚು ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಮೂರನೇದು ಏನಪ್ಪ ಅಂತಂದರೆ, ಇದ್ರ ಜೊತೆಗೆ ತಾವು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ತಾವು ಚೆನ್ನಾಗಿದ್ದೀರಿ ಅಂದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ತಾವು ಒಂದಿನ ಬರಲಿಲ್ಲ ಅಂತಂದರೆ ನಾವು ಅಲ್ಲಲ್ಲ ಕಲ್ಲಲಾಗಿಬಿಡ್ತೀವಿ. ನಮ್ಮ ಮುನ್ಸಿಪಾಲ್ಟಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ನಮ್ಮ ಚೀಫ್ ಆಫೀಸರ್ಗಂತೂ ಕುಂದ್ರಲಿಕ್ಕೆ ಫೋನ್ ಒಬ್ಬರನ್ನೇ ಒಬ್ಬರು ಹೊಡಿತಾರೆ, ಏನು ಸರ್ ಯಾವಾಗ ಬರ್ತಾರ, ಯಾಕೆ ಬಂದಿಲ್ಲ ಇವತ್ತು ಅಂತೇಳಿ. ಹೌದಾ? ಅದಕ್ಕೋಸ್ಕರ ತಾವೆಲ್ಲರೂ ಆರೋಗ್ಯಯುತವಾಗಿದ್ರಿ ಅಂದರೆ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ನಮ್ಮ ಚಿಂಚೋಳಿ ನಗರ, ಚಂದಾಪುರ ಆರೋಗ್ಯವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಹೊರತುಪಡಿಸಿದರೆ ಸ್ವಲ್ಪ ತಮ್ಮ ಹಿರಿಯರನ್ನು ಸ್ವಲ್ಪ ಕುಡಿಯೋದ್ರಿಂದ ಕಂಟ್ರೋಲ್ ಮಾಡಬೇಕು. ಅದರಿಂದನೇ ನಮ್ಮ ಜನ ಹಾಳಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಾವು ಮನಸ್ಸು ಮಾಡಿದ್ರೆ ಎಲ್ಲನೂ ಆಗ್ತದೆ. ಅದೆಲ್ಲ ತಮ್ಮ ಕೈಗೆ ಇದೆ. ತಾವು ಮನಸ್ಸು ಮಾಡಿದ್ರೆ ಎಲ್ಲನೂ ಆಗ್ತದೆ. ಇವತ್ತು ಎಷ್ಟೋ ತಾಯಿಂದ ನಾವು ನೋಡ್ತೀವಿ ಪೇಪರ್ದಾಗ, ಮುಂಬೈದಾಗ ಯಾರೋ ಒಬ್ಬ ಪೌರ ಕಾರ್ಮಿಕರ ಮಕ್ಕಳು ಒಬ್ಬರು IAS ಆಗ್ಯಾರ, ಒಬ್ಬರು IPS ಆಗ್ಯಾರ, ಇನ್ನೊಬ್ರು ಏನೋ ಆಗಿದ್ದಾರೆ. ನಾವೆಲ್ಲ ಪೇಪರ್ದಾಗ ನೋಡಬೇಕು. ಅಂತಿಂತವು
ನಮ್ಮಿಂದ ಯಾಕೆ ಆಗಬಾರ್ದು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ, ಸೈಯದ್ ಖಲೀಲ್ ಪಟೇಲ್, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ, ಪುರಸಭೆಯ ಅನೇಕ ಸದಸ್ಯರು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.